ವಿಫಲವಾಗಿದೆ. ಅದಕ್ಕಾಗಿ ಕೂಡಲೇ ಸದರಿ ಪ್ರಕರಣದಲ್ಲಿ ಎಲ್ಲಾ ಠಾಣಾ ಅಧಿಕಾರಿ ಲಕ್ಷ್ಮೀಕಾಂತ್ ತಳವಾರ್ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಆತನನ್ನು ಬಂಧಿಸ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದೀವಿ. ಮುಂದೆ ಅಲ್ಲಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ ಲಕ್ಷ್ಮೀ ಪತ್ರನ ಕೊಡಬೇಕು. ಹೋದ ತಕ್ಷಣ ಮುಂದೆ ಏನಾಗುತ್ತೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತೇನು KRS ಪಕ್ಷದಿಂದ ಮೈಸೂರಿನಲ್ಲಿ ಮಾದಕ ವಸ್ತು ಸಿಕ್ಕಿದೆ. ಸುಮಾರು 400 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ, ಉನ್ನತವಾದಂತ ಅಧಿಕಾರಿಗಳ ಕೈವಾಡ ಇದೆ ಅಂತ ನಾವು KRS ಪಕ್ಷದಿಂದ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಒಳಗದಿಂದ ಉಗ್ರವಾಗಿ ಖಂಡಿಸ್ತಾ ಆಗ್ರಹಿಸ್ತೇವೆ. ಆದ್ರೆ ಇವತ್ತೇನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಇಲ್ಲಿ ಅಕ್ರಮವಾಗಿ ಸೆಟ್ಗಳು ನಿರ್ಮಾಣ ಮಾಡಿದ್ದಾರೆ, ಮೈಸೂರು ರಿಂಗು ಅಷ್ಟೇ ಸುತ್ತ ಬೃಹತ್ ಆಕಾರದ ಸೆಟ್ಗಳನ್ನ ನಿರ್ಮಾಣ ಮಾಡ್ಕೊಂಡು ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಇಂಥ ಮಾದಕ ವಸ್ತುಗಳ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದನ್ನ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮುಂದೆ ನಿಂತ್ಕೊಂಡು ಇಂಥ ಸೆಟ್ಗಳನ್ನ ತೆರವುಗೊಳಿಸಬೇಕು, ಇಂಥ ಅಕ್ರಮವಾಗಿರ್ತಕ್ಕಂಥ ಸೆಟ್ಗಳನ್ನ ತೆರವುಗೊಳಿಸಬೇಕು ಅಂತ ನಾವು KRS ಪಕ್ಷದಿಂದ ಹಾಗೂ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಮೈಸೂರು ಮೂಲಕ ನಮ್ಮ ಆಕ್ರೋಶವನ್ನು